ಡಿಪ್ರೆಷನ್ ಬಗ್ಗೆ ಮಾತಾಡಿದ್ರಲ್ಲ, ಸಾರ್ಥ ಆಯ್ತು. ಮುಂದಿನ ಸಲ ನೀವು ಬರೋ ವೇಳೆಗೆ ನಾವು ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ. ಹಿದ್ವಾಯಿ ಆಸ್ಪತ್ರೆಯಲ್ಲಿ ನಾನು ಹಾಡಿಕೊಂಡು ಭಜನೆಯನ್ನು ಹಾಡಿಕೊಂಡು ವೀಣೆ ನುಡಿಸುವಾಗ ಇಬ್ರು ಪೇಷಂಟ್ಗಳು ಬಂದ್ರು, ಕ್ಯಾನ್ಸರ್ ಪೇಷಂಟ್. ಇಂಥದ್ದೇ ರಾಗ ಅಂತ ಇದೆ, ಒಂದೊಂದು ಸಮಸ್ಯೆ ಹೀಲಿಗೋಸ್ಕರ ಅಂತ ಹೇಳಿ. ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಇದನ್ನೇ ಕೇಳಬೇಕು ಅಂತ ಹೇಳಿರುತ್ತೆ. ರಾಷ್ಟ್ರಕವಿ ಕುವೆಂಪು ಅವರ ಒಂದು, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ನಾನೇ ವೀಣೆ ನೀನೇ. ಹೊಸ ಸಾಹಿತ್ಯಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡ್ಬೇಕು ಅಂತೇಳಿ ಆದಾಗ ಕನೆಕ್ಟ್ ಮಾಡ್ಬೇಕಾಗುತ್ತೆ ಆಡಿಯನ್ಸಿಗೆ. ಆಗ ಯಾವ ರೀತಿಯಾದಂತ ಒಂದು ಪ್ರಯೋಗಗಳು ನಿಮ್ಮಲ್ಲಿ ನಡೀತದೆ ಅಂತ ಹೇಳಿ. ಹೊಸ ಸಾಹಿತ್ಯ ಅಂದ್ರೆ ಅದು ಯಾವ ಚೌಕಟ್ಟಲ್ಲಿದೆ ಅಂತ ನೋಡ್ಬೇಕಾಗುತ್ತೆ. ಮತ್ತೆ ಕವಿ ಅಥವಾ ಸಾಹಿತಿ ಏನ್ ಹೇಳಲಿಕ್ಕೆ ಬಯಸ್ತಾ ಇದಾರೆ ಅಂತ. ಈಗ ಕೆಲವು ಜೋಶ್ ಬೇಕಾಗತ್ತೆ, ಕೆಲವುದಕ್ಕೆ ಸೋಬರ್ ಆಗಿರುವಂತಹದ್ದು ಬೇಕಾಗತ್ತೆ. ಈ ತರ ಅದೇನು ಮತ್ತೆ ಏನನ್ನ ಅವ್ರು ಹೇಳಕ್ಕೆ ಬಯಸ್ತಾರೆ ಅನ್ನೋದೇ ಮುಖ್ಯ ಆಗತ್ತೆ. ಸೊ ಅವ್ರು ಏನನ್ನ ಹೇಳಕ್ಕೆ ಬಯಸ್ತಾರೆ ಅನ್ನೋದನ್ನ ಅರ್ಥೈಸ್ಕೊಳ್ಳೋ ಸಾಮರ್ಥ್ಯ ಒಬ್ಬ ಸಂಗೀತ ನಿರ್ದೇಶಕನಿಗೆ ಇರ್ಬೇಕು. ಅದು ನನಗೆ ಬಹುಶಃ ನಾನು ಒಂದು 6-7 ಸಂಗೀತ ನೃತ್ಯ ರೂಪಕಗಳಿಗೆ ನಾನು ನಿರ್ದೇಶನ ಮಾಡಿದ್ದು ನನಗೆ ದೊಡ್ಡ ಅನುಭವದ ಪಯಣ. ಉದಾಹರಣೆ, ಸಮುದ್ರ ಮಥನ 25 ವರ್ಷಗಳ ಹಿಂದೆ ಆದದ್ದು. ಸಮುದ್ರ ಮಥನ ಯಾಕಾಯ್ತು, ಅದನ್ನ ಕೂತ್ಕೊಂಡು 1-1.5 ತಿಂಗಳು ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ಸ್ಟಡಿ ಮಾಡಿದ್ವಿ. ಜೊತೆಗೆ ನನ್ನ ಕಸಿನ್ ಮಾಲತಿ ವಿಜಯಸಿಂಹ ಅಂತ ಪ್ರಖ್ಯಾತ ನೃತ್ಯ ಪಟ್ಟು, ಅದನ್ನ ಕೂತ್ಕೊಂಡು ಚರ್ಚೆ ಮಾಡಿ ಹೇಗೆ ಅದು ವೇದಿಕೆ ಮೇಲೆ ತರೋದು, ಅದನ್ನ ಸ್ಟಡಿ ಮಾಡಿ ಸೊ ನೃತ್ಯ ರೂಪಕಗಳಿಗೆ ಅಳವಡಿಸುವಾಗ ಅದೊಂದು ದೊಡ್ಡ ಅನುಭವದ ಜರ್ನಿ. ಯಾವ ಸಾಹಿತ್ಯ ಏನೇನ್ ತಗೋತೀವಿ, ಅಲ್ಲಿ ಏನೇನ್ ಬರ್ತದೆ ಸಾಹಿತ್ಯ, ಅದಕ್ಕೆಲ್ಲ ನಮ್ಮನ್ನ ಒಗ್ಗಿಸ್ಕೊಳ್ತಾ ಹೋಗೋದು. ಸಮುದ್ರ ಕಡೆದರು, ಕ್ಷೀರ ಸಮುದ್ರ ಕಡೆದರು, ಇದನ್ನ ಬರ್ದವರು ಆ ಬ್ಯಾಲೆಗೆ ನಮ್ಮ ಪ್ರಖ್ಯಾತ ವಿದ್ವಾಂಸರು ಹೊಳವನಹಳ್ಳಿ ಶ್ರೀನಿವಾಸಾಚಾರ್ಯ. ಸೊ ನಾವು ಸಾಹಿತ್ಯದ ಕುರಿತು ಒಂದಷ್ಟು ಅಧ್ಯಯನ ಇರಬೇಕು ಅಂತ ನಾನು ಭಾವಿಸ್ತೇನೆ. ಅದ್ರಲ್ಲಿ ಇಚ್ಛೆ ಇರಬೇಕು, ಆಸಕ್ತಿ ಇರಬೇಕು, ಕೂತ್ಕೊಂಡು ಅಧ್ಯಯನ ಮಾಡಬೇಕು. ಎಸ್ಪೆಷಲಿ ಈ ತರ ನೃತ್ಯ ರೂಪಗಳು 1 ಗಂಟೆ ಕಡಿಮೆ ಅಂತೂ ಮುಗಿಯಲ್ಲ ಖಂಡಿತ. ಸೊ ಆ 1 ಗಂಟೆ 20 ನಿಮಿಷದಲ್ಲಿ ಎಷ್ಟು ಸಾಹಿತ್ಯದ ಅಧ್ಯಯನ ನಡಿಬೇಕು ಹೇಳಿ. ಇತ್ತೀಚೆಗಿನ ಸಾಹಿತ್ಯದ ಬಗ್ಗೆ, ಇತ್ತೀಚೆಗಿನ ಸಾಹಿತ್ಯನ ಯಾರು ಬರೀತಾರೆ ಅದು ಬೇರೆ ಸಬ್ಜೆಕ್ಟ್. ಬಟ್ ಯಾವ್ದಾರ ಹೊಸ ಸಾಹಿತ್ಯ ಬಂದಾಗ ಯಾರು ಬರವಣಿಗೆ ಮಾಡಿರ್ತಾರೆ ಸಾಹಿತಿಗಳು, ಅವ್ರು ಏನ್ ಹೇಳಕ್ ಹೊರಟಿರ್ತಾರೆ ಅದು ಬಹಳ ಮುಖ್ಯ ಆಗುತ್ತೆ. ಎಲ್ಲಕ್ಕೂ ತುಂಬಾ ಮೃದುವಾದ ಒಂದು ಒಂದು ಸಂಯೋಜನೆನೂ ಅಲ್ಲ. ಆ ಸಾಹಿತ್ಯ ಏನನ್ನು ಬೇಡತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಂಡೇ ಮಾಡ್ಬೇಕು. ಕೆಲವು ಜೋಶ್ ಬೇಕಾಗತ್ತೆ, ಹಂಗೆ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಅದಕ್ಕೆ ಸಾಹಿತ್ಯಕ್ಕೆ ಒಂದು ನ್ಯಾಯ ಒದಗಿಸಕ್ಕಾಗಲ್ಲ. ಅಷ್ಟೇ ನಾನು ಅದನ್ನ ಹೇಳಕ್ ಬಯಸ್ತೇನೆ. ನಾನು ಯಾಕೆ ಇದು ಕೇಳಿದೆ ಅಂದ್ರೆ, ಈಗ ಸಾಮಾನ್ಯ ಕೆಲವು ಏನು ಅಂತ ಹೇಳಿದ್ರೆ ಹಾಡಿನ ಮೂಲಕ ಕೇಳೋದಕ್ಕಿಂತ ಜಾಸ್ತಿಯಾಗಿ ವೀಣೆಯಲ್ಲಿ ಕೇಳಕ್ಕೆ ಇಷ್ಟಪಡ್ತಾರೆ ಜನ. ಎನಿ ಇನ್ಸ್ಟ್ರೂಮೆಂಟಲ್. ಹೌದು. ಸೊ ಬೇಡ ಸಿಂಗಿಂಗ್ ತರದಲ್ಲಿ ಬೇಡ, ನನಗೆ ನಾನು ಮ್ಯೂಸಿಕ್ ಕೇಳ್ತಾ ಇರ್ತೀನಿ, ಅದು ತುಂಬಾ ಅವರಿಗೆ ಹತ್ರ ಆಗುವಂತದ್ದು. ನಂದೇ ಕ್ಯಾಸೆಟ್ ಆಲ್ಬಮ್ದು ನಾನೇ ವೀಣೆ ನೀನೇ ತಂತಿ ಇಂಥದ್ದೆಲ್ಲ ಜನ ರಿಂಗ್ ಟೋನ್ಸ್ ಮಾಡ್ಕೊಂಡಿದ್ದಾರೆ. ಇವತ್ತಿಗೂ ಆ ಎಲ್ಲ ಅದಕ್ಕೆ ಕಾರಣ ಏನ್ ಗೊತ್ತಾ, ಹಿಂದಿನ ಅತ್ಯುತ್ತಮ ಸಾಹಿತ್ಯ ಅವಾಗ ಸಂಗೀತ ನಿರ್ದೇಶಕರು ಯಾವ ರೀತಿ ಸಂಯೋಜನೆ ಮಾಡ್ತಿದ್ರು, ಹಾಗಾಗಿ ಅದು ಇವತ್ತಿಗೂ ನಿಂತಿದೆ ಜನರ ಮನಸ್ಸಲ್ಲಿ, ಹೃದಯದಲ್ಲಿ. ಅದಕ್ಕೆ ಉದಾಹರಣೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಒಂದು, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ನಾನೇ ವೀಣೆ ನೀನೇ ತಂತಿ.
ಎಲ್ಲ ವಾದ್ಯಗಳ ತಾಯಿ ಅಂತ ನಾವು ಪೂಜಿಸುವಂಥದ್ದು ವೀಣೆಯನ್ನ. ಹ್ಮ್. ಸೊ ಇದರ ಆಕಾರದ ಬಗ್ಗೆ, ಹ್ಮ್. ಇದರ ರೂಪುರೇಷೆಯ ಬಗ್ಗೆ ಮಾತನಾಡೋದಾದ್ರೆ, ಇದನ್ನ ಮುಖ್ಯವಾಗಿ ಹಲಸಿನ ಮರದಿಂದ ಮಾಡಿ. ಹ್ಮ್ ಹ್ಮ್ ಕಾಲಾಂತರದಲ್ಲಿ ಇವಾಗ ಫೈಬರ್ ವೀಣೆ ಅದೆಲ್ಲವೂ ಬಂದಿದ್ರು ಕೂಡ Okay. ಹಲಸಿನ ಮರ ಅಂದ್ರೆ ಅಥೆಂಟಿಕ್, ಹ್ಮ್ ತುಂಬಾ ಸಂಪ್ರದಾಯಬದ್ಧ ಶೈಲಿಯಲ್ಲಿ ಹಲಸಿನ ಮರದಿಂದನೇ ಮಾಡುವಂತ. Okay. ಆಯ್ತಾ? ಇದನ್ನ ದೊಡ್ಡ ರೆಸೊನೇಟರ್, ದಿಸ್ ಇಸ್ ದಿ ಪ್ರೈಮರಿ ರೆಸೊನೇಟರ್. Okay. ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಹ್ಮ್ ಇದು ಒಂದು ಮುಖ್ಯವಾದ ಅನುರಣಕ ಅಂತ ಹೇಳ್ತೀವಿ. ಹ್ಮ್ ಹ್ಮ್ ಇದು ಎರಡನೆಯ ಅನುರಣಕ ಅಂದ್ರೆ ಸೆಕೆಂಡರಿ ರೆಸೊನೇಟರ್. Okay. ಈ ವೀಣೆಯ ನಾದ ಬರೋದೇ ಈ ಕೊಡದಿಂದ. ಇದನ್ನ ಕೊಡ ಅಥವಾ ಕುಂಭ ಅಂತ ಕರೀತೀವಿ. ಹ್ಮ್ 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 ಇದು ಸೋರೆಕಾಯಿ ಹ್ಮ್ ಅನ್ನ ಒಣಗಿಸಿ ಇದನ್ನ ಮಾಡ್ತಾ ಇದ್ರು. ಈ ಕಾಲಾಂತರದಲ್ಲಿ ಇದನ್ನ ಟಿನ್, ಇವಾಗ Okay. ಟಿನ್ ಅಂತ ಒಂದು ಮೆಟೀರಿಯಲ್ ಇಂದ ಮಾಡ್ತೇವೆ. ಹ್ಮ್. ಮೊದಲು ಸೋರೆ ಬುರುಡೆಯನ್ನೇ ಒಣಗಿಸಿ ಅದನ್ನ ಇಲ್ಲಿ ಹಾಕ್ತಕ್ಕಂಥದ್ದು. ಅದು ಗಟ್ಟಿ ಬರ್ತಿತ್ತ? ಹಾ, ಇತ್ತು ಅದರದ್ದೇ. ಯಾಕಂದ್ರೆ ಇವಾಗ ಸಿತಾರ್ ಎಲ್ಲ ಸೋರೆ ಬುರುಡೆಯಿಂದಾನೇ ಮಾಡುವಂಥದ್ದು. ಅದ್ರ ಸೀಸನ್ ಆಗ್ಬೇಕು, ಅದಕ್ಕೇನೋ ಒಂದು ಪ್ರಕ್ರಿಯೆ ಇರುತ್ತೆ. ಅದು ಆಮೇಲೆ ಗೊತ್ತೇ ಇದೆ, ಇದು ಮುಖ್ಯವಾಗಿ 4 ತಂತಿ ಇದೆ. ಇಲ್ಲಿ ತಾಳಕ್ಕೆ ಅಂದ್ರೆ ತಾಳ ಲಯವನ್ನು ಸೂಚಿಸುವಂತ 3 ತಂತಿಗಳು ಇಲ್ಲಿದೆ. ಈ 4 ತಂತಿ 3 ತಂತಿ 7 ತಂತಿಗಳು. ಹಾಗೆ ಇಲ್ಲೊಂದು ಬ್ರಿಡ್ಜ್ ಇದೆ. ಆಯ್ತಾ? ಆಮೇಲೆ ಈ ಕಡೆಗೆ ಬಂದ್ರೆ ಇಲ್ಲೊಂದು ಏನ್ ಹೇಳ್ತಾರೆ, ಸಿಂಹ ಮುಖ ಕಾಣುತ್ತೆ ಇಲ್ಲಿ. ಆಯ್ತಾ? ಇದೆಲ್ಲದರಲ್ಲೂ ದೇವರ ಸನ್ನಿಧಾನ ಇದೆ ಅಂತ. ಮತ್ತೆ ಬಿರುಡೆಗಳು. ಇದನ್ನ ದಂಡಿ ಅಂತ ಕರೀತಾರೆ ಈ ಭಾಗವನ್ನು. ಸೊ ಇಲ್ಲಿ ಒಂದು ರೆಸೊನೇಟರು, ಈ ಕಡೆ ಒಂದು ರೆಸೊನೇಟರು, ಮತ್ತೆ ಹಿತ್ತಾಳೆಗಳ ಫ್ರೆಟ್ ಅಂದ್ರೆ ಮೆಟ್ಟು ಅಂತ ಹೇಳ್ತಾರೆ, ಮೆಟ್ಟಿಲುಗಳಲ್ಲ ಮೆಟ್ಟು ಅಂತ ಹೇಳ್ತಾರೆ. ಇದನ್ನ ವ್ಯಾಕ್ಸ್ ಇಂದ ಮಾಡಿರ್ತಾರೆ, ಮೇಣದಿಂದ ಇದು ಮಾಡಿರ್ತಾರೆ. ಈ ಮೆಟ್ಟುಗಳೇ ಈ ನಿರ್ಧಾರ ಮಾಡೋದು ಏನು ಅಂದ್ರೆ ಸ್ವರಸ್ಥಾನವನ್ನ. ಸೊ 24 ಸ್ವರಸ್ಥಾನಗಳಿವೆ. ಅಂದ್ರೆ 2 ಮಧ್ಯಸ್ಥಾಯಿ ಹಾಗೂ ತಾರಸ್ಥಾಯಿ 2 ಆಕ್ಟೇವ್ ಸಿಗತ್ತೆ ಮೊದಲನೇ ಸ್ಟ್ರಿಂಗ್. ಸೊ ಮೊದಲನೇ ತಂತಿ 3ನೇ ತಂತಿ ಒಂದು ಸ್ವರಕ್ಕೆ ಹೊಂದಿಸ್ಬೇಕು, ಷಡ್ಜಕ್ಕೆ. 2 ಮತ್ತು 4 ಪಂಚಮಕ್ಕೆ ಹೊಂದಿಸುವಂಥದ್ದು. ಸೊ ಇದು ಮುಖ್ಯವಾಗಿ ಹಲಸಿನಲ್ಲಿ ಮಾಡುವಂಥದ್ದು. ಆ ಹಲಸಿನ ಮರವನ್ನ ತೋಡುವಾಗ ಹೆಚ್ಚಿಗೆ ತೋಡಿದ್ರೆ ಈ ಒಂದು ಮರ ತುಂಬಾ ತೆಳುವಾದ್ರೆ ಒಡೆದು ಹೋಗುತ್ತೆ. ಮತ್ತೆ ತುಂಬಾ ಜಾಸ್ತಿ ತೋಡದೆ ಬಿಟ್ರೆ ಅದಕ್ಕೆ ನಾದವೇ ಬರಲ್ಲ. ದೇರ್ ಇಸ್ ಎ ಮೆಷರ್ಮೆಂಟ್. ಬಿಯಾಂಡ್ ದಟ್ ಮೆಷರ್ಮೆಂಟ್ ಸಮಥಿಂಗ್ ಈಸ್ ದೇರ್. ದಟ್ ಈಸ್ ಅನ್ನೋನ್ ಫ್ಯಾಕ್ಟರ್. ಯಾಕೆ ನಾನು ಒಂದು ಹಂತದಲ್ಲಿ 1 ದಿನ 2 ದಿನದಲ್ಲಿ 100 ವೀಣೆಗಳನ್ನ ಕನಿಷ್ಠ ನೋಡಿದೀನಿ. ನನಗೆ ಕಚೇರಿ ವೀಣೆ ಸಿಕ್ಲೇ ಇಲ್ಲ. ಎಲ್ಲವೂ ವೀಣೆಯೇ, ಎಲ್ಲವೂ ಹಲಸಿನ ಮರದ್ದೇ. ನಾನು ಅದೇ ಕೇಳೋಣ ಅಂತ ಅಂದ್ರೆ, ಬೇರೆ ಬೇರೆ ತರದಲ್ಲಿ ವೀಣೆಗಳನ್ನ ನಾವು ಕಾಣ್ತೇವೆ, ಬಣ್ಣದಲ್ಲಾಗಿರ್ಬೋದು, ಆಕಾರದಲ್ಲಾಗಿರ್ಬೋದು. ಸೊ ನಿಮಗೆ ಸೂಕ್ತ ಅನ್ನಿಸುವಂಥದ್ದು, ಈ ಶಾಸ್ತ್ರೀಯ ಸಂಗೀತಕ್ಕೆ ಸೂಕ್ತ ಅನ್ಸುವಂಥದ್ದು ಆ ತರದೇನಾದ್ರೂ ಇದೆಯಾ? ಸರಸ್ವತಿ ವೀಣೆ ಇದು. ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಸೂಕ್ತವಾದ ವೀಣೆ ಸರಸ್ವತಿ ವೀಣೆ. ರುದ್ರ ವೀಣೆ ಅಂತ ಇದೆ, ಅದು 2 ಕೊಡ ಇರುತ್ತೆ, 2 ರೆಸೊನೇಟರ್ಸ್ ಇರುತ್ತೆ. ಬಟ್ ಅದನ್ನ ಕೆಲವರು ಈ ತರ ಇಟ್ಕೊಂಡು ನುಡಿಸ್ತಾರೆ, ಇನ್ ಕೆಲವರು ಉದ್ದಕ್ಕೆ ನಿಲ್ಲಿಸ್ಕೊಂಡು ಈ ಭಾಗವನ್ನ ನುಡಿಸುವಂತದ್ದು. ಅದು ಹಿಂದೂಸ್ತಾನಿ ಶೈಲಿಗೆ ಅದು ಒಗ್ಗುವಂಥ ವಾದ್ಯ. ಚಿತ್ರವೀಣೆ, ವಿಚಿತ್ರ ವೀಣೆ ಇದ್ರಲ್ಲೂ ಅಷ್ಟೇ ಕೆಲವರು ಹಿಂದೂಸ್ತಾನಿ ನುಡಿಸ್ತಾರೆ, ಮುಖ್ಯವಾಗಿ ಕರ್ನಾಟಕಿ ನುಡಿಸ್ತಾರೆ. ಆದ್ರೆ ಸರಸ್ವತಿ ವೀಣೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಒಗ್ಗಿ ಬರುವಂತಹ ವೀಣಾ ಒಂದು ಇದು ಪ್ರಾಕಾರ. ಅದೊಂದು ರೀತಿಯ ವೀಣೆ, ಅದನ್ನ ಸರಸ್ವತಿ ವೀಣೆ ಅಂತ ಕರಿತೀವಿ. ಗೋಟು ವಾದ್ಯ ಇದೆ, ಇವೆಲ್ಲ ಬೇಕಾದಷ್ಟು ತರಹ ವೀಣೆ, ಅದು ವೀಣೆಗಳೇ. ಸೊ ಈ ತರ ಇರುತ್ತೆ. 2 ರೆಸೊನೇಟರ್ಸು, ಇಲ್ಲೊಂದು ದಂಡಿ, ಅದೊಂದು ಡ್ರ್ಯಾಗನ್ ಅಂತ ಕರಿತೀವಿ ಅದನ್ನ ಅಲ್ಲಿ. ಆಮೇಲೆ ಇಲ್ಲೊಂದು ಹಿತ್ತಾಳೆಯ ಒಂದು ಫಲಕವನ್ನ ಹಾಕಿರ್ತಾರೆ, ಕುದುರೆ ಅಂತ ಕರಿತೀವಿ. ಇಲ್ಲಿ ಲಂಗರ್ಸ್ ಅಂತ ಇದೆ ಇಲ್ಲಿ, ಇದರಿಂದ ಅದು ನಿಂತ್ಕೊಳ್ಳುತ್ತೆ. ಹೆಚ್ಚು ಕಡಿಮೆ ಸ್ವರಗಳನ್ನ ಮಾಡೋದಿಕ್ಕೆ ಅಲ್ಲಿ ಮಣಿಗಳನ್ನ ಕೊಟ್ಟಿರ್ತಾರೆ. ಸೊ ಇಡೀ ವೀಣೆ ವಿನ್ಯಾಸದ ಬಗ್ಗೆ ಹೇಳ್ಬೇಕು ಅಂದ್ರೆ, ಭಗವಂತ ನಾದವನ್ನ ಇಟ್ರೆ ಮಾತ್ರ ನಾದ ಬರುವಂತಹದ್ದು. ಕೆಲವು ಪ್ರಾಕ್ಟೀಸ್ ವೀಣೆಗಳಿರುತ್ತೆ, ಅದಕ್ಕೆ ಇಷ್ಟೊಂದು ಪರ್ಟಿಕ್ಯುಲರ್ ಆಗಿ ಇರ್ಬೇಕಾಗಿಲ್ಲ, ಮಿನಿಮಮ್ ಲೆವೆಲ್ ನಾದ ಇರುತ್ತೆ. ಬಟ್ ಪ್ರೊಫೆಷನಲ್ ಆಗಿ ನಾವು ವೇದಿಕೆ ಮೇಲೆ ನುಡಿಸ್ಬೇಕು ಅಂದಾಗ ತುಂಬಾ ಅದೃಷ್ಟ ಮಾಡಿರ್ಬೇಕು. ಭಗವಂತನ ಅನುಗ್ರಹ ಇದ್ದಲ್ಲಿ ಮಾತ್ರ ನಮ್ಗೆ ಕಚೇರಿಗೆ ಒದಗಿ ಬರುವಂತಹದ್ದು. ನಮ್ಮ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ, ಯಾಕಂತಂದ್ರೆ ಪ್ರಕೃತಿಯಲ್ಲೇ ಎಲ್ಲ ಸಿಗುವಂತದ್ದು ಇದು, ಮರ ಆಗಿರ್ಬೋದು ಅಲ್ಲ, ಪ್ರತಿಯೊಂದು ಪ್ರಕೃತಿಗೆ ಕನೆಕ್ಟ್ ಆಗೇ ಇದೆ ಅಂತ ಹೇಳ್ಬೋದು. ಇನ್ನೊಂದು ನಾನು ಇದರ ಬಗ್ಗೆ ಕೇಳೋದಾದ್ರೆ, ಸೊ ಹಿಂದೆ ಇದ್ದಂತಹ ತಂಬೂರು, ನೀವು ನೋಡಿದಂತ ಸಮಯದಲ್ಲಿ ನೋಡಿದಂತ ವೀಣೆ ಆಗಿರ್ಬೋದು, ಕಾಲಕ್ರಮೇಣ ಬದಲಾದ ರೀತಿ
ಯಾವ ರೀತಿಯಾಗಿದೆ ಅಂತ ಹೇಳಿ. ಆಲ್ಮೋಸ್ಟ್ ಹಾಗೆ ಉಳಿಸ್ಕೊಳಕ್ ನೋಡಿದ್ವಿ. ಸಂಪ್ರದಾಯದ ವೀಣೆಯನ್ನ ಇದೇ ಶೇಪ್ ಅಲ್ಲಿ, ಆಮೇಲೆ ಡಿಜಿಟಲ್ ವೀಣಾ ಅಂತೆಲ್ಲ ಬಂದಿದೆ. ಇವಾಗೆಲ್ಲ ಬರ್ತಾ ಇದೆ, ಬೇಕಾದಷ್ಟು ರಿಸರ್ಚ್ಗಳು, ಅದೇ ಸಂಶೋಧನೆಗಳು ನಡೀತಾ ಇವೆ. ಅದಕ್ಕೆ ಎಲೆಕ್ಟ್ರಾನಿಕ್ ಇದನ್ನ ಮಾಡಿ ಅದನ್ನ ತ್ರಿವೇಣಿ ವೀಣೆ ಅಂತ, ನಾನು ಹಿಂದೆನೂ ನೋಡಿದ್ದೆ. ತ್ರಿವೇಣಿ ವೀಣೆನ ನಾನು ನೋಡಿದ್ದಿದ್ದು ಹೌದು. ಅದನ್ನ 3 ಪೀಸ್ ವೀಣಾ ಅಂತ ಕರಿತೀವಿ. ನಾನು ಬೆಂಗಳೂರಿಗೆ ಬಂದ ಹೊಸ್ತಲ್ಲಿ ನಾನು ಅದನ್ನ ನೋಡಿದ್ದೆ. ಅದು 3 ಪೀಸ್ ವೀಣಾ ಇತ್ತೆ ಹೊರತು ಡಿಜಿಟಲ್ ವೀಣಾ ಅಲ್ಲ. ವೀಣೆ ಶೇಪ್ ಚೇಂಜ್ ಮಾಡಿರುವಂತದ್ದು. ಬೇಕಾದಷ್ಟು ವೀಣೆಗಳಿದೆ, ಇವಾಗ ಎಲ್ಲ ಬರ್ತಾ ಇದೆ. ಬಟ್ ಸಂಪ್ರದಾಯದ ಸರಸ್ವತಿ ವೀಣೆ ನೋಡಕ್ಕೂ ಲಕ್ಷಣ, ಮತ್ತೆ ನುಡ್ಸಕ್ಕೂ ತುಂಬಾ ಚಂದ ಅಂತ ಹೇಳ್ಬೋದು. ಖಂಡಿತ. ಸೊ ಇನ್ನು ಇದರ ಇತಿಹಾಸ ನೋಡೋದಾದ್ರೆ, ಸೊ ಪ್ರತಿಯೊಂದಕ್ಕೂ ಹಿನ್ನೆಲೆ ಇರುತ್ತೆ ಅಂತಾನೆ ಹೇಳ್ತಾರೆ. ಸೊ ಋಗ್ವೇದದ ಕಾಲದಲ್ಲಾಗಿರೋದು, ಪುರಾಣದ ಸಾಕಷ್ಟು ಉಲ್ಲೇಖಗಳಲ್ಲಿ ನಾವು ಈ ವಾದ್ಯದ ಬಗ್ಗೆ ಮಾತಾಡ್ತೇವೆ. ಸೊ ಇದರ ಸುತ್ತ, ಇದರ ಹಿನ್ನೆಲೆ, ಇದರ ಉಗಮ, ಆ ಕುರಿತಾಗಿ ಮಾಹಿತಿ ಕೊಡೋದಾದ್ರೆ ಅಮ್ಮ. ಸಾಮವೇದ ಹಾಗೂ ಋಗ್ವೇದಗಳಲ್ಲಿ ವೀಣೆಯ ಉಲ್ಲೇಖ ಇದೆ, ಪುರಾಣ ಶಾಸ್ತ್ರಗಳಲ್ಲಿದೆ. ಈಗ ನಾರದರ ಕೈನಲ್ಲಿ ಮಹತಿ ವೀಣೆ, ತುಂಬುರರ ಕೈನಲ್ಲಿ ಕಲಾವತಿ ವೀಣೆ, ಹಾಗೆ ರಾವಣ ಕಂಡುಹಿಡಿದ ಒಂದು ಧನುರ್ವೀಣೆ, ಈ ತರ ಎಲ್ಲ ಅಲ್ಲೇ ನಮ್ಗೆ ಮಾಹಿತಿ ಇದೆ. ಅದಕ್ಕಿಂತ ಹೆಚ್ಚಾಗಿ ಬ್ರಹ್ಮನ ರಾಣಿ ಸರಸ್ವತಿಯ ಕೈನಲ್ಲಿ, ಅದಕ್ಕಿಂತ ನಮ್ಗೆ ಇನ್ಯಾವ ಪ್ರೂಫ್ ಬೇಕು? ಸೊ ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ ಪ್ರಧಾನವಾಗಿ ಹೇಳಿರುವುದೇ ವೀಣೆ. ಮೊದಲು ಗಾಯಕರು ಹಾಡ್ತಾ ಇದ್ದಾಗ ಪಕ್ಕವಾದ್ಯವಾಗಿ ವೈಲಿನನ್ನ ಬಳಸ್ತಾ ಇರಲಿಲ್ಲ, ವೀಣೆಯನ್ನ ಬಳಸ್ತಾ ಇದ್ರು. ಹೇಗೆ ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಗೋವಿಗೆ ನಾವು ಪ್ರಾಶಸ್ತ್ಯ ಕೊಡ್ತೀವೋ, 33 ಕೋಟಿ ದೇವತೆಗಳ ಆವಾಸ ಸ್ಥಾನ ಅಂತ ಪೂಜಿಸ್ತೀವೋ, ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ದಕ್ಷಿಣ ಭಾರತದ ಹೆಮ್ಮೆ ಸರಸ್ವತಿ ವೀಣೆಯನ್ನ ನಾವು ಅದೇ ತರ ಗೌರವಿಸ್ತೀವಿ. ಚೆನ್ನಾಗಿ ಹೇಳಿದ್ರಮ್ಮ. ಸೊ ಈಗ ಮಾತಾಡ್ತಾನೆ ಹೇಳಿದ್ರಿ, ನಾರದ ಕೈಯಲ್ಲಿ ಮಹತಿ ಅನ್ನುವಂಥ ವೀಣೆ ಇತ್ತು ಅಂತ ಹೇಳಿ. ಸೊ ನಿಮ್ಮ ಕೈಯಲ್ಲಿರುವಂತ ಈ ಸರಸ್ವತಿ ವೀಣೆಗೆ ನೀವೇನಾದ್ರೂ ಹೆಸರಿಟ್ಟಿದ್ದೀರಾ ಅಂತ ಹೇಳಿ? ಅವ ಸರಸ್ವತಿ ವೀಣೆನ ನಂಗೆ ಚಂದ ಅನ್ಸತ್ತೆ. ಯಾವ ನಾನು ಬೇರೆ ಹೆಸರು ಇಡ್ಬೇಕಾಗಿಲ್ಲ, ಆ ತಾಯಿನೇ ಸರಸ್ವತಿ ವೀಣೆ ಅಂತಾನೆ ಇಟ್ಮೇಲೆ ಅವಳು ನಮ್ ಜೊತೆಗೆ ಇದ್ರೆ, ಅವಳ ಅನುಗ್ರಹ ಇದ್ರೆ ಸಾಕು. ನಾನು ಒಂದು ಬೊಂಬೆ ಕಲಾವಿದರನ್ನ ನಾನು ಮಾತಾಡಿಸಿದ್ದೆ. ಸೊ ಅವರು ನನ್ನ ಹತ್ರ ಹೇಳಿದ್ರು, ತುಂಬಾ ಮುಕ್ತವಾಗಿ ಆಫ್ಟರ್ ಇಂಟರ್ವ್ಯೂ ಕೂಡ ಅವ್ರು ಮಾತಾಡಿದ್ರು. ಅವ್ರು ಮಕ್ಕಳ ತರ ನೋಡ್ತಾರಂತೆ ಆ ಬೊಂಬೆಗಳನ್ನ, ಪುಪೆಟ್ ಶೋಗಳನ್ನೆಲ್ಲ ಮಾಡ್ತಾರ ಅವರು. ಅವರು ದಿನಾ ಬಟ್ಟೆ ಚೇಂಜ್ ಮಾಡ್ತಾರಂತೆ, ಸ್ನಾನ ಮಾಡಿಸೋದಂತೆ, ಅದನ್ನ ತುಂಬಾ ಮಕ್ಕಳ ರೀತಿಯಲ್ಲೇ ಅದನ್ನ ಪ್ರೀತಿಸ್ತಾರೆ. ಯಾಕಂದ್ರೆ ಅನ್ನ ಕೊಡುವಂತಹ ಕಲೆ ಕೂಡ ಹೌದು, ಅದರ ಜೊತೆಗೆ ಆ ಒಂದು ಕನೆಕ್ಷನ್. ಸೊ ನಿಮ್ಮ ಮತ್ತು ವೀಣೆಯ ಜೊತೆಗಿನ ಆ ಕನೆಕ್ಷನ್, ಆ ವೈಬ್, ಅದ್ರ ಬಗ್ಗೆ ಮಾತನಾಡೋದಾದ್ರೆ ಅದ್ರ ಜೊತೆ ಮಾತಾಡ್ತೀರಾ? ಯಾವ ರೀತಿ ಆಗಿರುತ್ತೆ ನಿಮ್ ಸಂಭಾಷಣೆ? ಅದೆಲ್ಲ ಒಂದು ಅನುಭವ ಅಂತ ಹೇಳ್ಬೋದು, ಅದು ಮಾತಿಗೆ ನಿಲ್ಕದೇ ಇರೋದು. ಇಟ್ ಈಸ್ ಎ ಜರ್ನಿ ವಿದಿನ್. ಒಳಗಡೆ ಏನು ನನ್ನಲ್ಲಿ ಅನುರಣಗೊಳ್ತಿರತ್ತೆ, ಏನ್ ಸ್ಫುರಿತವಾಗತ್ತೆ, ಅದು ಇಲ್ಲಿ ಬರೋ ಅಂತ ಒಂದು ಜರ್ನಿ ಅದು. ಸೊ ಇವಾಗ ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಇವಾಗ ನನ್ ವೀಣೆ ನನ್ನ ಉಸಿರು ಅಂದ್ಮೇಲೆ ಅದನ್ನ ಫರ್ದರ್ ಎಕ್ಸ್ಪ್ಲೈನ್ ಮಾಡೋಕೆ ಹೆಚ್ಚು ಪದಗಳಿಲ್ಲ. ಅದು ಒಂದು ಟ್ರಾವೆಲ್ ಅಷ್ಟೆ, ಕರೆಕ್ಟ್ ಅಂತ ಹೇಳ್ಬಹುದು. ಸೊ ಅದು ನನ್ನ ಅಂತರ್ ಪ್ರಯಾಣದ ಬಹಿರ್ಮುಖದ ವ್ಯಕ್ತಿತ್ವ ಅಂತ ಹೇಳ್ಬೋದು. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ಎಷ್ಟೋ ನೋವುಗಳನ್ನ ನೀವಾಗ್ಲೇ ಫಸ್ಟಿಗೆ ಹೇಳಿದ್ರಿ, ನನ್ನ ಮನಸ್ಸಿನ ಭಾವನೆಯನ್ನ ವ್ಯಕ್ತಪಡಿಸ್ಲಿಕ್ಕೂ ನನಗೆ ವೀಣೆ ಸಹಕಾರಿಯಾಗತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಎಷ್ಟೋ ಕಾಯಿಲೆಗಳಿಗೆ ಮದ್ದು, ಎಷ್ಟೋ ನೋವುಗಳಿಗೆ ಸಾಂತ್ವನವನ್ನ ನೀಡುವಂತ ಒಂದು ಸ್ನೇಹಿತನ ರೀತಿಯಲ್ಲಿ ಕೆಲಸ ಮಾಡುವಂತಹ ಶಕ್ತಿ ಈ ವೀಣೆಗಿದೆ ಅಂತಾನೆ ಹೇಳ್ಬೋದು. ಈ ಕನೆಕ್ಷನ್ನ ಬಗ್ಗೆ ತುಂಬಾ ಉಲ್ಲೇಖಗಳೇ ಇದೆ. ಯಜ್ಞವಲ್ಕ್ಯನ ಮಹರ್ಷಿಗಳ ಪ್ರಕಾರ ಎಷ್ಟೋ ಒಂದು ಸಮಸ್ಯೆಗಳನ್ನ, ಮೋಕ್ಷ ಪ್ರಾಪ್ತಿಗೋಸ್ಕರ ಕೂಡ ಈ ವೀಣೆ ಒಂದು ಕೆಲಸ ಮಾಡುತ್ತೆ. ಮೋಕ್ಷ ಪ್ರಾಪ್ತಿ ಈ ವೀಣೆಯನ್ನು ಕೇಳೋದ್ರ ಮೂಲಕ ಆಗತ್ತೆ ಅಂತ ಹೇಳ್ತಾರೆ. ಸೊ ಈ ಶಕ್ತಿಯ ಬಗ್ಗೆ ಮಾತನಾಡೋದಾದ್ರೆ, ಯಾವುದೇ ಲಲಿತ ಕಲೆಯ ಮುಖ್ಯ ಪ್ರಾಕಾರ ಸಂಗೀತ ಅಂತ ಹೇಳ್ಬೋದು. ಈಗ ಲಲಿತ ಕಲೆಗಳಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿದಾಗ, ಸಂಗೀತ, ನೃತ್ಯ, ಸಾಹಿತ್ಯ, ನಾಟಕ, ಚಿತ್ರಕಲೆ, ಶಿಲ್ಪಕಲೆ ಎಲ್ಲವೂ ಬರ್ತದೆ. ಅದ್ರಲ್ಲಿ ಸಂಗೀತವನ್ನೇ ಮುಖ್ಯ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದ್ರಲ್ಲೊಂದು ಏನೋ ವಿಶೇಷತೆ ಇದೆ. ಹಾಗಾದ್ರೆ ಬೇರೆದ್ರಲ್ಲಿ ಇಲ್ವಾ? ಖಂಡಿತವಾಗಿ ಎಲ್ಲಾ ಕಲಾ ಪ್ರಕಾರವೂ ತುಂಬಾ ಮುಖ್ಯವಾದ ಕಲಾ ಪ್ರಕಾರ. ಹಾಗೆ ಹೇಳ್ಬೇಕು ಅಂತಂದ್ರೆ, ಇದರಿಂದ ಮೋಕ್ಷ ಪ್ರಾಪ್ತಿ ಅಂದ್ರೆ ಎಲ್ಲಾ ಲಲಿತ ಕಲೆಗಳ ಫೈನಲ್ ಅಂತಿಮ ಉದ್ದೇಶವೇ ಅದು, ಮೋಕ್ಷ ಪ್ರಾಪ್ತಿನೇ. ಅಂದ್ರೆ ಈ ಎಲ್ಲವನ್ನ ತೊರೆದು ಆ ಭಗವಂತನ ಅಥವಾ ಯೂನಿವರ್ಸ್ ಅಥವಾ ಬ್ರಹ್ಮಾಂಡದ ಜೊತೆಗೆ ಒಂದಾಗೋದೇ ಇದರ ಮುಖ್ಯ ಉದ್ದೇಶ. ಈಗ ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಇದ್ದಂತಹ ಶಾಸ್ತ್ರೀಯ ಸಂಗೀತ ದೇವಸ್ಥಾನಗಳಲ್ಲಿ ಹಾಡ್ಕೊಳಕ್ಕಿದ್ದು, ಕಾಲಾಂತರದಲ್ಲಿ ಅದು
ಪಾಪ ಎಷ್ಟೋ ಜನಕ್ಕೆ ಎಲ್ಲರಿಗೂ ಹೊಟ್ಟೆಪಾಡು ಕೂಡ ಆಗಿದೆ. ಭಗವಂತನ ಸಮರ್ಪಣೆಗೆ ಮಾತ್ರ ಕೃತಿಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಅದೇ ರೀತಿ ಇದು ಇದ್ದದ್ದು. ಸೊ ಯಾವುದೇ ಲಲಿತ ಕಲೆಗಳಿಂದ ಸಂಗೀತ ಅಂತಾನೆ ಅಲ್ಲ, ಮೋಕ್ಷ ಪ್ರಾಪ್ತಿನೇ. ಯಾಕಂದ್ರೆ ಒಬ್ಬ ಪೇಂಟರ್ಗೆ ಅಲ್ಲೇ ಮೋಕ್ಷ. ಯಾವಾಗ ಅಲ್ಲಿ ನಾನು ಭಾವ ಸತ್ತೋಗತ್ತೆ, ಅದು ಮೋಕ್ಷ ಅಲ್ಲದೆ ಏನು. ಈಗ ನಾನ್ ಮಾಡ್ತಾ ಇದ್ದೀನಿ ಅಂತ ಬಂದಾಗ ಕರ್ತೃತ್ವ ಭಾವ ಇರುತ್ತೆ, ದೇಹ ಭಾವ. ಆತ್ಮ ಭಾವಕ್ಕೆ ನಾವು ಮಾಡ್ತಾ ಮಾಡ್ತಾ ನುಡಿಸ್ತಾ ಹಾಡ್ತಾ ಹೋದಾಗ ಆತ್ಮ ಭಾವದಲ್ಲಿ ಏನಿರುತ್ತೆ, ಪರಮಾತ್ಮ ಅಷ್ಟೇ ಉಳ್ಕೊಳ್ಳುತ್ತೆ. ಅದೇ ಮೋಕ್ಷ. ಅದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ಬೋದು. ಮೋಕ್ಷ ಬೇರೆನೂ ಇರ್ಬೋದು, ಬಟ್ ನನ್ನ ಪ್ರಕಾರ ಮೋಕ್ಷ ಪ್ರಾಪ್ತಿಗೆ ನಾವು ಪ್ರಾಮಾಣಿಕವಾಗಿ ಆದಷ್ಟು ನಿರ್ಮಲ ಮನಸ್ಸನ್ನ ಇಟ್ಕೊಂಡು ನಾವು ಯಾವ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಅದೇ ಮೋಕ್ಷ. ಇನ್ನೊಂದು ಇದರ ಬಗ್ಗೆ ನಾನು ಕೇಳೋದಾದ್ರೆ, ಸೊ ಕೆಲವರು ಹೇಳ್ತಾರೆ ಅಂದ್ರೆ ಈಗ ತುಂಬಾ ಡಿಪ್ರೆಷನ್ ಅಲ್ಲಿ ಇದೆ ಅಂತ ಹೇಳಿ ಆದ್ರೆ ಒಂದು ಲೈಟ್ ಆಗಿ ದಿನ ಟ್ಯಾಬ್ಲೆಟ್ ತರ ವೀಣೆಯನ್ನ ಕೇಳ್ತಾ ಇರಿ, ಆ ಸ್ವರಗಳನ್ನ ಕೇಳ್ತಾ ಇರಿ. ಈ ಡೆಲಿವರಿ ಸಮಯದಲ್ಲಿ ಕೂಡ ಕೆಲವರು ಹೇಳ್ತಾರೆ ಹೊಟ್ಟೆಲಿದ್ದಾಗ ಮಗು ಕೇಳಿಸ್ಕೊಳ್ತದೆ, ಜಾಸ್ತಿ ವೀಣೆ ಕೇಳಬೇಕು. ಈ ಕನೆಕ್ಷನ್, ಈ ಫಿಸಿಕಲ್ ಕನೆಕ್ಷನ್ ಈ ಒಂದು ಶ್ರುತಿಯಲ್ಲಿ ಏನಿದೆ, ಈ ವೀಣೆಯ ಮೂಲಕ ಏನ್ ಸಿಗತ್ತೆ ಅಂತ ಹೇಳೋದು? ವೀಣೆನ ನೀವು ಗಮನಿಸಿದಾಗ ಇದು ಮಾನವನ ಶರೀರಕ್ಕೆ ಸಂಬಂಧಪಟ್ಟಿದೆ. 24 ಏನು ಮೆಟ್ಟಿಲುಗಳಿದೆ, ಮೆಟ್ಟುಗಳು ಅಂತ ಕರಿತೇವೆ, ಸ್ವರಸ್ಥಾನಗಳೇನಿವೆ, ಹೌದು ಮನುಷ್ಯನ ಬೆನ್ನುಹುರಿಯಲ್ಲಿರುವಂತಹ ವರ್ಟಿಬ್ರಾಸ್ಗೆ ಹೋಲ. ಅದು ವರ್ಟಿಬ್ರಾಸ್ ಗ್ಯಾಪ್ ಕಡೆಯಲ್ಲಿ ಕಡಿಮೆ ಆಗ್ತಾ ಬಂದಂಗೆ ಇಲ್ಲಿಂದ ಇಲ್ಲಿವರೆಗೂ ಇದೇ ಪ್ರಯಾಣನೇ. ನೋಡಿ, ಈ ಮನೆಗಳೆಲ್ಲ ಚಿಕ್ಕ ಚಿಕ್ಕದಾಗಿದೆ, ಇಲ್ಲಿ ದೊಡ್ಡದಾಗಿರೋ ತರ ಅಲ್ಲ. ಸೊ ಮಾನವನ ಶರೀರವನ್ನ ಇದಕ್ಕೆ ಹೋಲಿಸ್ತಾರೆ. ಮತ್ತೆ ಇದನ್ನ ತಲೆ ಅಂತ ಹೇಳ್ತಾರೆ. ಸೊ ಇದು ಬೆನ್ಹುರಿ. ಇಷ್ಟಕ್ಕೆ ಆ ಬ್ರೈನ್ಗೆ ಮತ್ತೆ ಕನೆಕ್ಷನ್, ಸ್ಪೈನ್ಗೂ ತುಂಬಾ ಕನೆಕ್ಷನ್ ಇದೆ ಅಂತ ಹೇಳ್ತಾರಲ್ಲ. ಅದಕ್ಕೆ ಬಹುಶಃ ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಇದನ್ನೇ ಕೇಳ್ಬೇಕು ಅಂತ ಹೇಳಿರೋಕೆ ಕಾರಣ. ಹಾಗೆ ಇಂಥದ್ದೇ ರಾಗ ಅಂತ ಕೂಡ ಇದೆ. ನಾನು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೇನೆ, VIP ಕಾರ್ಯಕ್ರಮ, ಜನಸಾಮಾನ್ಯ ಎಲ್ರಿಗೂ ನುಡಿಸಿದ್ದೇನೆ. ಎಸ್ಪೆಷಲಿ ಶ್ರೀಮಂತ ಶಾಸ್ತ್ರಕ್ಕೆ. ಶ್ರೀಮಂತ ಶಾಸ್ತ್ರಕ್ಕೆ ನಾನು ನುಡಿಸುವಾಗ ಕಲ್ಯಾಣಿ ರಾಗ, ಮಧ್ಯಮಾವತಿ, ಶ್ರೀರಾಗ ಇಂಥದ್ದು ವಿನಿಕೆಗಳಿದೆ. ಹಾಗೆ ವೇದ ಮಂತ್ರ. ಹಿಂದೆ ನಾವು ನೋಡಿದಾಗ ವೇದ ಕಾಲಗಳಲ್ಲಿ ನಾವು ನೋಡಿದಾಗ ಋಷಿ ಪತ್ನಿಯರು ಹವನದ ಟೈಮ್ನಲ್ಲಿ ಋಷಿ ಮುನಿಗಳು ಹವನ ಮಾಡ್ತಾ ಇದ್ದಾಗ ಅವರ ಪತ್ನಿಯರು ವೀಣೆನ ಇಟ್ಕೊಂಡು ನುಡ್ಸೋರಂತೆ ಮಂತ್ರಗಳನ್ನು. ಅದರ ಇತಿಹಾಸ ನೋಡಿದಾಗ, ಹಾಗೆ ಸನ್ನಿಧಾನದ ಬಗ್ಗೆ ತಿಳ್ಕೊಂಡಾಗ ನಮ್ಗಿನ್ನೂ ಹೆಚ್ಚು ಕನೆಕ್ಟ್ ಆಗುತ್ತೆ. ಉದಾಹರಣೆ ಏನು, ಇಲ್ಲಿ ಈ ಕೊಡದಲ್ಲಿ, ಈ ರೆಸೊನೇಟರ್ ಅಲ್ಲಿ ಇಲ್ಲಿ ಸರಸ್ವತಿಯ ಸನ್ನಿಧಾನ, ಇಲ್ಲಿ ಬ್ರಹ್ಮನ ಸನ್ನಿಧಾನ. ನೋಡಿ, ನಮ್ಮ ತಲೆ ಸೃಷ್ಟಿ ಆಯ್ತಾ. ಆಮೇಲೆ ಈ ಡ್ರ್ಯಾಗನ್ ನಲ್ಲಿ ವಿಷ್ಣುವಿನ ಸನ್ನಿಧಾನ, ತಂತಿಗಳಲ್ಲಿ ಪಾರ್ವತಿಯವರ ಸನ್ನಿಧಾನ, ಈ ಒಂದು ಇದಿದೆಯಲ್ಲ ಇಲ್ಲಿ ಬ್ರಿಡ್ಜ್, ಇಲ್ಲಿ ಲಕ್ಷ್ಮಿಯ ಸನ್ನಿಧಾನ. ಸೊ ಅಂದ್ರೆ ಟೋಟಲ್ ಆಗಿ ಏನು, ದೈವಿಕತೆಯ ಪ್ರತಿರೂಪ ಅಂದಾಗ ಅಲ್ಲಿ ಹೊಮ್ಮುವಂತ ನಾದ ಎಲ್ಲರಿಗೂ ಸಾಂತ್ವನವನ್ನ ಕೊಡ್ಲೇಬೇಕು, ಡಿಪ್ರೆಷನ್ ಅನ್ನ ಕಳಿಲೇಬೇಕು. ಈಗ ಮಗು ಹುಟ್ಟುವಾಗ ಮುಂಚೆ ನಾವು ಕೇಳಿಸೋದಕ್ಕೆ ಬಹುಶಃ ಇದೇ ಕಾರಣ ಇರುತ್ತೆ. ಇಷ್ಟು ದೇವತೆಗಳ ಸನ್ನಿಧಾನ ಇದೆ. ಇಂಥ ಪವಿತ್ರವಾದ ನಾದವನ್ನ ಕೇಳಿದಾಗ, ಇದಕ್ಕೆ ಉದಾಹರಣೆ ನಾನು ಹೇಳ್ಬೇಕು ಅಂದ್ರೆ, ನಮ್ಮ ಬಹಳ ಜನಪ್ರಿಯ ಕಾರ್ಡಿಯಾಲಜಿಸ್ಟ್, ಹೃದಯ ತಜ್ಞ ಡಾಕ್ಟರ್ ಮಂಜುನಾಥ್ ಅವರ ಸೊಸೆ ಮತ್ತು ಮಗಳ ಶ್ರೀಮಂತಕ್ಕೆ ನಾನು ನುಡಿಸಿದಾಗ, ಬೀಯಿಂಗ್ ಸಚ್ ಅ ವಂಡರ್ಫುಲ್ ಗ್ರೇಟ್ ಡಾಕ್ಟರ್, ಅವ್ರು ಬಂದಲ್ಲಿ ಹೇಳಿದ್ರು, ಮೈಕಲ್ ಮಾತಾಡೋದು. ಇವತ್ತು ನನ್ಗೆ ಅರ್ಥ ಆಗ್ತದೆ, ನಾನು ಕೇಳಿದ್ದೆ ವೀಣೆಯನ್ನ ಕೇಳ್ಬೇಕು ಗರ್ಭಿಣಿ ಸ್ತ್ರೀಯರು ಅಂತ. ಈಗ ನಿಮ್ಮ ನಾದ, ನಿಮ್ಮ ವಿನಿಕೆಯನ್ನ ಕೇಳಿ ಯಾತಿಕೆ ಇದನ್ನ ಹೇಳಿದ್ದಾರೆ. ನಾನು ಆಲ್ರೆಡಿ ಇದನ್ನ ನಾನು ಪ್ರೋಟೋಕಾಲ್ ಅಲ್ಲಿ ಹಾಕಿದ್ದೀನಿ, ಇನ್ಮೇಲೆ ಇದನ್ನ ಇನ್ನೂ ಖಚಿತವಾಗಿ ಹೇಳಬಲ್ಲೆ, ವೀಣೆನೇ ಯಾಕೆ ಅಂತ ಅಂಥ ದೊಡ್ಡ ಡಾಕ್ಟ್ರು ಹೇಳಿರೋ ಅನುಭವ ನನ್ನ ಒಂದು ಪಯಣದಲ್ಲೇ ಇದೆ. ಹಾಗಾಗಿ ದೈವ ಸಾನ್ನಿಧ್ಯ ಇರುವಂತಹ ಸರಸ್ವತಿ ಕೈನಲ್ಲಿರುವಂತಹ ವೀಣೆ ಆ ಪ್ರಭಾವವನ್ನ ಖಂಡಿತವಾಗಿ ಬೀರಬಲ್ಲ. ಖಂಡಿತ ತುಂಬಾ ಚೆನ್ನಾಗಿ ಹೇಳಿದ್ರೆ. ಆಕ್ಚುಲಿ ಸೊ ನೀವು ಆಗ್ಲೇ ಹೇಳ್ತಾ ಹೇಳಿದ್ರಿ ಇಂಥದ್ದೇ ರಾಗ ಅಂತ ಇದೆ, ಒಂದೊಂದು ಸಮಸ್ಯೆ ಹೀಲಿಗೋಸ್ಕರ ಅಂತ ಹೇಳಿ. ಸೊ ಅದನ್ನ ವಿಸ್ತರಿಸಿ ಹೇಳೋದಾದ್ರೆ, ಗರ್ಭಿಣಿ ಸ್ತ್ರೀಯರಿಗೆ ಇಂಥ ರಾಗ, ಕಲ್ಯಾಣಿ ರಾಗ ಅಂತ, ಹಾಗೆ ಡಿಪ್ರೆಷನ್ ನಲ್ಲಿ ಇರೋರಿಗೆ ಹಂಸಧ್ವನಿ ರಾಗ, ಈ ತರದ್ದೆಲ್ಲ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಾಜ್ಞವ್ರೆ, ನಾನು ಒಂದು ಘಟನೆಯನ್ನ ಜ್ಞಾಪಿಸ್ಕೊಳ್ಳೋಕೆ ಬಯಸ್ತೇನೆ. ಅದು ಯಾವುದು ಅಂದ್ರೆ, ನನ್ನ ಒಂದು ಸತ್ಸಂಗದಲ್ಲಿ ಎಲ್ಲಿ ಖಿದ್ವಾಯಿ
ಆಸ್ಪತ್ರೆಯಲ್ಲಿ ನಾನು ಭಜನೆಯನ್ನು ಹಾಡಿಕೊಂಡು ವೀಣೆ ನುಡಿಸುವಾಗ ಇಬ್ರು ಪೇಷಂಟ್ಗಳು ಬಂದ್ರು, ಕ್ಯಾನ್ಸರ್ ಪೇಷಂಟ್. ನಮ್ಗೆ ಸಾರ್ಥಕ ಆಯ್ತು. ಮುಂದಿನ ಸಲ ನೀವು ಬರೋ ವೇಳೆಗೆ ನಾವು ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮಗೆ ನಿಮ್ಮ ವೀಣೆಯನಾದ ನಿಮ್ಮ ಹಾಡೋದ್ ಕೇಳಿ ನಮ್ಗೆ ಸಾಕು ಜನ್ಮ. ನಾವು ಹೋದ್ರೂ ನಿರಾಳವಾಗಿ ನಾವು ಪ್ರಾಣ ಬಿಡ್ತೀವಿ. ನಮ್ಗೆ ಕ್ಯಾನ್ಸರ್ ಬಂದಿದ್ರಿಂದಾನೇ ನಿಮ್ ನಾದ ಕೇಳೋಂಗಾಯ್ತು, ವೀಣೆ ನೀವ್ಯಾಕೆ ಬರ್ತಿದ್ರಿ ಇಲ್ಲ ಅನ್ನುವಂಥ ಒಂಥರ ತುಂಬಾ ನನಗೆ ಆ ಮಾತು ಕೇಳಿದಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ, ದಿಗ್ಭ್ರಮೆ ಆಯ್ತು. ನೋಡಿ, ಕ್ಯಾನ್ಸರ್ ಪೇಷಂಟ್ಗಳಿಗೆ ಎಂಥ ಪಾಪ ದೀನ ಸ್ಥಿತಿನಲ್ಲಿ ಇದ್ದವ್ರಿಗೆ ಇದು ಒಂದು ಅಟ್ಲೀಸ್ಟ್ ಫಾರ್ ಟೈಮ್ ಬೀಯಿಂಗ್ ಆದ್ರೂ ಒಂದು ಸಾಂತ್ವನವನ್ನ ಕೊಡುತ್ತೆ ಅಂದ್ರೆ ಅದು ತಾಯಿಯ ಮಹತ್ವ ಅಲ್ವೇ? ವೈಜ್ಞಾನಿಕ ಕಾರಣ ಏನಾದ್ರೂ ಇರ್ಬೋದಮ್ಮ? ಇದ್ರ ಬಗ್ಗೆ ಏನಾದ್ರು ನಿಮಗೆ ಅಂದ್ರೆ ತಂತ್ರಜ್ಞಾನದ ಇದಾಗಿರ್ಬೋದು ಅಥವಾ ವೈದ್ಯಕೀಯ ಕ್ಷೇತ್ರಕ್ಕೆ ಬಂದಾಗ ಸಾಕಷ್ಟು ವಿಚಾರಗಳಲ್ಲಿ ಅವರು ಇಂಥ ಅಂಶಗಳನ್ನ ಮಾಡಿ ಅಂತಾನೆ ಮಾಡ್ತಾ ಇದ್ದಾರೆ. ರಿಸರ್ಚ್ ನಡೀತಾ ಇದೆ, ಸಂಶೋಧನೆಗಳು ನಡೀತಾ ಇದೆ, ಇನ್ನಷ್ಟು ನಡೆಯಲಿದೆ. ಇನ್ನು ಇವಾಗಿನ ಯಂಗ್ಸ್ಟರ್ಸ್ ಅಂತೂ ನನ್ ಪರಿಚಯ ಇರೋ ಒಂದು ಹುಡುಗ ಅಂತೂ ಕಂಪ್ಲೀಟ್ ಆಗಿ ಇದನ್ನೇ ನಾನು ತಗೊಳ್ತೀನಿ ಅಂತ ಇದೆ. ಅದು ಪುರಾಣ ಶಾಸ್ತ್ರಗಳಲ್ಲಿ ಹೇಳಿದೆ ಅಂದ್ರೆ ಅದು ಆಲ್ರೆಡಿ ರಿಸರ್ಚ್ಡ್. ಅದು ನಮ್ಗೆ ಇವಾಗ ಇಂಟೆಲಿಜೆಂಟ್ ಮೈಂಡು, ಲಾಜಿಕಲ್ ಮೈಂಡು ಹೆಚ್ಚು ವರ್ಕ್ ಆಗೋದ್ರಿಂದ ಇನ್ನೆಷ್ಟು ಮಾಡ್ಬೇಕು ಅಂತ ಅಲ್ಲಿ ಋಷಿ ಮುನಿಗಳು, ತಪಸ್ವಿಗಳು, ಅವರು ಬಿಯಾಂಡ್ ಸೈನ್ಸ್, ಅವ್ರು ಸೈಂಟಿಸ್ಟ್ಗಳು, ಅವ್ರು ಹೇಳಿದ್ಮೇಲೆ ಆಕ್ಚುಯಲ್ ಆಗಿ ಆಯ್ತು. ಅದು ಹೌದು ಅನ್ನೋದೇ ಅದು ಆಕ್ಚುಯಲ್ ಆಗಿ ಆ ಪ್ರಭಾವ ಬೀರಕ್ ಶಕ್ತಿ ಇದೆ ಅಂತಾನೆ. ಬಟ್ ನಾವ್ ಈಗಿನ ಕಾಲಕ್ಕೆ ನೋಡೋದಾದ್ರೆ ಖಂಡಿತವಾಗಿ ನಾನು ಹೇಳಿದ್ನಲ್ಲ, ಈಗ ಹಿದ್ವಾಯಿನಲ್ಲಿ ಇರುವಂತ ಕ್ಯಾನ್ಸರ್ ಪೇಷಂಟ್ಗಳು ಅವರು ಅನುಭವವನ್ನ ಹಂಚ್ಕೊಂಡಿದ್ದಾರೆ. ವೃದ್ಧಾಶ್ರಮದಲ್ಲಿ ನುಡಿಸಿದಾಗ ಅವರು ಅಷ್ಟೇ, ದಯವಿಟ್ಟು ಬನ್ನಿ, ನಮ್ಗೆ ನಿಮ್ ಸಂಗೀತ ಸಾಂತ್ವನವನ್ನ ಕೊಟ್ಟಿದೆ, ನಿಮ್ಮ ವೀಣಾನಾದ ನಮ್ಗೆ ಎಷ್ಟೋ ನೆಮ್ಮದಿಯನ್ನ ಕೊಟ್ಟಿದೆ ಅಂತ. ಇದು ರಿಸರ್ಚ್ ಇಂದ ಆದಂತಲ್ಲ, ಇದು ನನ್ನ ಸ್ವಂತ ಸಂಗೀತ ಪಯಣದ ಅನುಭವ ಅಂತ ಹೇಳಬಲ್ಲೆ. ರಿಸರ್ಚ್ ನಡೀತಾ ಇದೆ, ಇನ್ನೂ ನಡೆಯಲಿದೆ, ಅದು ನೋಡೋಣ. ಇನ್ನು ಫುಲ್ಲು ಸೈಂಟಿಫಿಕಲಿ ಪ್ರೂವ್ ಆಗ್ಬೇಕು, ಕೆಲ ಮಟ್ಟಿಗೆ ಆಗಿದೆ. ಈಗ ನೀವು ಡಿಪ್ರೆಷನ್ ಬಗ್ಗೆ ಮಾತಾಡಿದ್ರಲ್ಲ, ಅದಕ್ಕೆ ನಾನು ಈಗ ಹಂಸಧ್ವನಿ ರಾಗವನ್ನ ಹೇಗೆ ನನ್ನ ಒಂದು ಕಲ್ಪನೆಯಲ್ಲಿ ನುಡಿಸಬಹುದು. ಸ್ಟ್ರೆಸ್ ಇಂದ ಹೊರಗೆ ಬರ್ಬೇಕು ಅಂತ ಆದ್ರೆ ಯಾವ್ದೋ ಒಂದು ರೂಪದಲ್ಲಿ ಅವರು ಡೈವರ್ಟ್ ಮಾಡ್ಲಿಕ್ಕೆ ಇದೆಲ್ಲೋ ಕನೆಕ್ಷನ್ ಅಂತಾನೆ ಅನ್ಸುತ್ತಲ್ಲಮ್ಮ. ಯಾಕಂತಂದ್ರೆ ಮ್ಯೂಸಿಕ್ ಓಡ್ತಾ, ಜಾಗಿಂಗ್ ಮಾಡ್ತಾ, ವ್ಯಾಯಾಮ ಮಾಡ್ತಾ ಮ್ಯೂಸಿಕ್ ಅನ್ನ ಕೇಳೋರು ಇದ್ದಾರೆ ಎಷ್ಟೋ ಜನ. ದೇಹ ದಂಡದು ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ನಾವು ಬಿಜಾಪುರ ಆ ಕಡೆಗೆಲ್ಲ ಹೋದಾಗ, ಕೆಲಸ ಮಾಡುವಾಗ, ಹೆವಿ ಕೆಲಸಗಳನ್ನು ಮಾಡಿದಾಗ ಕೂಡ ಹಾಗೆ ದೊಡ್ಡ ಮ್ಯೂಸಿಕ್ ಅನ್ನು ಹಾಕೊಂಡಿರ್ತಾರೆ. ಸೊ ವೈದ್ಯಕೀಯ ಪುರಾವೆಗಳೇ ಬೇಕು ಅಂತಿಲ್ಲ, ಅಷ್ಟರ ಮಟ್ಟಿಗೆ ಕನೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಅನುಭವಕ್ಕೆ ದಕ್ಕಿದ, ನೀವಾಗ್ಲೇ ಟ್ಯೂಮರ್ ಒಂದು ಪೇಷಂಟಿನ ಬಗ್ಗೆ ಹೇಳ್ತಾ ಇದ್ರಿ, ಸೊ ನಂಗೆ ಅದ್ರ ಬಗ್ಗೆ ಹೇಳಿ ಅಮ್ಮ. ಎಂತಂದ್ರೆ ನಿಮ್ಮ ಅನುಭವಕ್ಕೆ ಬಂದಂತ ಇಂಥ ಅನುಭವಗಳು ಯಾವ್ದಾರು ಇದೆಯಾ ಅಂತ? ನಮ್ಮ ಅಣ್ಣನ ಸ್ನೇಹಿತರವರು, ಅವರು ಒಂದು ಸಲ ನಮ್ಮ ಮನೆಗೆ ಬಂದು ಹೇಳ್ತಾರೆ, ನಿಮ್ಮ ವೀಣಾನಾದ ನನ್ನ ಬ್ರೈನ್ ಟ್ಯೂಮರ್ನ ಕ್ಯೂರ್ ಮಾಡೋದ್ರಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಅಂತ. ನಂದು ಎಷ್ಟೊಂದು ಸಿಡಿನ ಅವರೇ ಕಾಪೀಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಎಷ್ಟೊಂದು ಜನ ಕೇಳಿ. ಇದು ನಡೆದಂತಹ ಸತ್ಯ ಕಥೆ. ಬ್ರೈನ್ ಟ್ಯೂಮರು ಅವರು ಅವ್ರಿಗೆ ಆಪರೇಷನ್ ಆಗಿ ಅನ್ಕಾನ್ಶಿಯಸ್ ಆದಾಗ, ಕೋಮಾದಲ್ಲಿದ್ದಾಗ ಇದನ್ನ ಹಾಕಿ ವಾಪಸ್ ಬಂದಿದ್ದಾರೆ. ನನಗೂ ಅಯ್ಯೋ ಇಷ್ಟು ಶಕ್ತಿ ಇದೆಯಾ ನನ್ನ ವೀಣೆಗೆ. ಫಸ್ಟ್ ಆಫ್ ಆಲ್ ವೀಣೆಗೆ ಶಕ್ತಿ ಇರೋದು, ಆಮೇಲೆ ನನ್ನಿಂದ ಇಷ್ಟೊಂದು ಸೇವೆ ಆಗ್ತಾ ಇದೆಯಾ. ಖಂಡಿತವಾಗಿ ಇದಾಗಿದೆ. ಬ್ರೈನ್ ಟ್ಯೂಮರ್ ಪೇಷಂಟು ಪ್ರಜ್ಞಾಹೀನ ಸ್ಥಿತಿಯಿಂದ ವಾಪಸ್ ಬಂದು ಅವರೇ ಈ ಕಥೆಯನ್ನ ನಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಇದಕ್ಕಿಂತ ನನ್ನ ಜೀವನದ ಸಾರ್ಥಕ ಕ್ಷಣ. ಇದರ ಬಗ್ಗೆ ಗೊತ್ತೇ ಇಲ್ಲದೆ ಇರೋರು ಈ ಚಟಕ್ಕೆ ಬೀಳ್ಬೇಕು ಅಂತ ಆದ್ರೆ ಏನೆಲ್ಲ ಮಾಡ್ಬೇಕಾಗತ್ತಮ್ಮ? ಯಾರ ವೀಣೆಯ ಮೊದಲು ಕೇಳುಗನಾಗಬೇಕು, ಏನ್ ಕಥೆ? ಮೊದಲು ಅವ್ರಿಗೆ ನಿಜವಾಗ್ಲೂ ಡೀಪರ್ ಲೆವೆಲ್ ಅಂದ್ರೆ ಆಳವಾದ ಆಸಕ್ತಿ ಇದೆಯಾ ಚೆಕ್. ನಾನು ಆಕ್ಚುಲ್ ಆಗಿ ಮೋರ್ ದನ್ ಎ ಗುರು, ಐ ಎಮ್ ಎ ಪರ್ಫಾರ್ಮರ್. ಆದ್ರೆ ಇತ್ತೀಚೆಗೆ
ನಮ್ಮ ಆತ್ರೇಯ ಸಿಸ್ಟರ್ಸ್, ನನ್ನ ಕಸಿನ್ ಮೊಮ್ಮಕ್ಕಳು, ಅವರಿಗೆ ಪಾಠ ಹೇಳುವಾಗ ಅದೆಲ್ಲ ರೀಲ್ಸ್ ಎಲ್ಲ ವೈರಲ್ ಆಗ್ಬಿಟ್ಟು